ಹೌದು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ 2-3 ಅಥವಾ 4 ವರ್ಷಗಳಿಂದ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಫೋನ್ ಸೇಲ್ ಆಗ್ತಿರುವಂತಹ ಬಜೆಟ್ ಅಪ್ಪ ಅಂದ್ರೆ ಅದು ಅಂಡರ್ 20,000. ಬಜೆಟ್ ಜಾಸ್ತಿ ಮಾಡಕ್ಕಾಗಲ್ಲ. ಅದಕ್ಕೆ ನಮ್ ಜನ ಏನ್ ಹೇಳ್ತಿದ್ರು ಅಂತಂದ್ರೆ ಆದ್ರೆ ಬ್ರಾಂಡ್ಸ್ ಗಳು ಕೂಡ 25ರಿಂದ 30, 30ರಿಂದ 40, 40ರಿಂದ 60 ಸಾವಿರ ಹತ್ರ ಕೂಡ ಫೋನ್ಸ್ ಗಳು ಲಾಂಚ್ ಮಾಡ್ತಿದೆ. ಬಟ್ ಬಜೆಟ್ ಕ್ಯಾಟಗರಿ ಈ ದಿವಸ ಯಾವುದೇ ಬ್ರಾಂಡ್ಸ್ ಗಳು ಫೋನ್ಸ್ ಗಳನ್ನ ಲಾಂಚ್ ಮಾಡಿರ್ಲಿಲ್ಲ. ಆದರೆ ಇವಾಗ ಸದ್ಯಕ್ಕೆ ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲಿ ಬೇಜಾನ್ ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಿದೆ. ಹೀಗಾಗಿ ಬಜೆಟ್ ಕ್ಯಾಟಗರಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಹೆವಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಇದರರ್ಥ ಜನರಿಗೆ ತುಂಬಾ ಲಾಭ ಇದೆ. ಸೊ ಡೆಫಿನೆಟ್ ನೀವು 20,000 ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಹುಡುಕ್ತಿದ್ರೆ ಇದರಲ್ಲಿ ಕ್ಯಾಮ್ರಾ ಆಗಿರ್ಲಿ, ಪ್ರೊಸೆಸರ್ ಆಗಿರ್ಲಿ, ಬ್ಯಾಟ್ರಿ ಆಗಿರ್ಲಿ, ಡಿಸೈನ್, ಲುಕ್ ಎಲ್ಲ ಆಪ್ಷನ್ಸ್ ಗಳು ಸಿಗುತ್ತೆ. 5G 8 256GB ವೇರಿಯಂಟ್ ಕೂಡ ಸಿಗುತ್ತೆ. ನೀವು ಚಾನಲ್ ಹೊಸದಾಗಿ ಬಂದಿರೋದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಫೋನ್ ಸಿಗೋದು ಗ್ಯಾರಂಟಿ. ಸಿಗಾರಿಟಿ ನಿಮ್ಗೆ ಹೇಳಿದಾಗೆ ಮಾರ್ಕೆಟ್ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹೀಗಾಗಿ ಬಜೆಟ್ 20,000 ಒಳಗಡೆ 20 ಸ್ಮಾರ್ಟ್ ಫೋನ್ಸ್ ಗಳು ಲಾಂಚ್ ಆಗಿದೆ. ಬಟ್ ಅದರಲ್ಲಿ ನಾವು ಟಾಪ್ 5 ಬ್ರಾಂಡೆಡ್ ಸ್ಮಾರ್ಟ್ ಫೋನ್ಸ್ ಗಳು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ನಂಬರ್ 4 ಅಲ್ಲ, ಡೈರೆಕ್ಟ್ಲಿ 5 ಇಂದ ಸ್ಟಾರ್ಟ್ ಆಗುತ್ತೆ. ಅದು ಲಾವಾ ಬ್ಲೇಸ್ ಕರ್ವ್ 5G. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ 6.6 ಇರುವಂತಹ ಫುಲ್ HD+ ಅದು 3D ಕರ್ವ್ಡ್ AMOLED ಡಿಸ್ಪ್ಲೇ ಅಂತ, ಜೊತೆಗೆ 5000 mAh ಬ್ಯಾಟರಿ, 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಡೈಮೆನ್ಸಿಟಿ 7050 ಚಿಪ್ಸೆಟ್ ಒಂದಿಗೆ 50 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಒಂದಿಗೆ ಸೋನಿ ಸೆನ್ಸರ್ ನ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ LPDDR5 RAM ಒಂದಿಗೆ UFS 3.1 ಸ್ಟೋರೇಜ್ ಮತ್ತು ಅದು 828GB ಆಪ್ಷನ್ ಕೂಡ ಇದೆ. ಈ ಎಲ್ಲ ಬಂಡಲ್ ಆಫರ್ ನಿಮಗೆ ಆನ್ ಸ್ಪೆಸಿಫಿಕೇಶನ್ ಯಾವುದೇ ಬ್ರ್ಯಾಂಡ್ಸ್ಗಳು ಕೊಡೋದಿಲ್ಲ. ಜೊತೆಗೆ 18,000 ರೂಪಾಯಿಗೆ ನೀವು ಲಾವಾ ಬ್ರ್ಯಾಂಡ್ ಫೋನ್ ಹುಡುಕಿದ್ರ, ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಬೇಕಪ್ಪ ಅಂತಂದ್ರೆ ಡೆಫಿನೆಟ್ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಇನ್ನು ನಂಬರ್ 4 ಅಲ್ಲಿ ಬರುತ್ತೆ Moto G84 5G. ಈ ಸ್ಮಾರ್ಟ್ ಫೋನ್ ಆಲ್ರೆಡಿ ಲಾಂಚ್ ಆಗಿ ಒಂದು 2-3 ತಿಂಗಳು ಆಗಿರ್ಬೋದು. ಬಟ್ ಸ್ಟಿಲ್ ಇದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ನನಗೊಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಅನಿಸ್ತು. ಇದರ ಬೆಲೆ ಕೂಡ 18,000 ರೂಪಾಯಿ ಇದೆ. ಮೊದಲಾಗಿ ಇಲ್ಲಿ 6.55 ಇಂಚಸ್ ಇರುವಂತಹ ಫುಲ್ HD+ OLED ಡಿಸ್ಪ್ಲೇ ಒಂದಿಗೆ IP54 ವಾಟರ್ ರೆಸಿಸ್ಟೆನ್ಸ್ ಇದೆ. ಡಿಸೈನ್ ಮಾತ್ರ ಸಖತ್ತಾಗಿದೆ. ಜೊತೆಗೆ 5000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, 50 ಮೆಗಾಪಿಕ್ಸೆಲ್ ಪ್ಲಸ್ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಒಂದಿಗೆ ರಿಯರ್ ಕ್ಯಾಮೆರಾ ಮತ್ತು 16 ಮೆಗಾಪಿಕ್ಸೆಲ್ ನ ಸೆಲ್ಫಿ ಶೂಟರ್. ಇದರಲ್ಲಿ 256GB ಆಪ್ಷನ್ ಅಲ್ಲ, ಡೈರೆಕ್ಟ್ಲಿ 256GB. ಇದು ಮಾತ್ರ ಕ್ರೇಜಿ ಆಗಿದೆ. ಇಷ್ಟರಲ್ಲಿ ಕ್ವಾಲ್ಕಾಮ್ನ ಸ್ನ್ಯಾಪ್ಡ್ರ್ಯಾಗನ್ 695 ಇದು ಕೂಡ ಒಂದು ಒಳ್ಳೆ ಚಿಪ್ಸೆಟ್ ಆಗಿದ್ದು. ಸೊ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ಮನಿ ಮತ್ತು ಒಳ್ಳೆ ಅಪ್ಡೇಟ್ಸ್ ಮತ್ತು ಲಾಂಗ್ ಟರ್ಮ್ ಯೂಸೇಜ್ಗೋಸ್ಕರ Moto G84 5G ಕೂಡ ಒಂದು ಬೆಸ್ಟ್ ಆಪ್ಷನ್. ಇಡಿಸಲಿ ಮೂರನೇ ಫೋನ್. ನಾನು ಇದು ಎರಡನೇದು ಹಾಕಲ ಅಥವಾ ಮೂರನೇದು ಹಾಕಲ ಅಂತ ನಾನೇ ಕನ್ಫ್ಯೂಸ್ ಆಗಿದೆ. ನಾನು ಮಾತಾಡಿರೋದು Poco X6 5G. ಟ್ರಸ್ಟ್ ಮೀ, ಈ ಸ್ಮಾರ್ಟ್ ಫೋನ್ ಬರೋಬ್ಬರಿ 20,000 ರೂಪಾಯಿ ಸಿಗ್ತಾ ಇದೆ. ಸೊ ಇದರಂತ ಡಿಸ್ಪ್ಲೇ 6.6 ಇಂಚ್ ಫುಲ್ HD+, ಅದು AMOLED ಒಂದಿಗೆ 120 Hz ರೀಫ್ರೆಶ್ ಒಂದಿಗೆ ಈ ಪ್ರೈಸ್ ಒಂದು ಅದ್ಭುತ ಡಿಸ್ಪ್ಲೇ ಅಪ್ಪ ಅಂದ್ರೆ ನಾನು ನೋಡಿದ್ದು Poco X6 ಅಲ್ಲ. ಇನ್ನು ರಿಯರ್ ಅಲ್ಲಿ 64 ಮೆಗಾಪಿಕ್ಸೆಲ್ ನ ಸೋನಿ ಸೆನ್ಸರ್ ಒಂದಿಗೆ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಇದೆ. 5100 mAh ಬ್ಯಾಟರಿ ಒಂದಿಗೆ 67 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಇದೊಂದು ಹೊಸ ಚಿಪ್ಸೆಟ್ ಒಂದಿಗೆ 256GB ಆಪ್ಷನ್ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನೀವೇನಾದ್ರು ಒಂದು ಬೆಸ್ಟ್ ಡಿಸ್ಪ್ಲೇ, ಬೆಸ್ಟ್ ಕ್ಯಾಮ್ರಾ, ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂತಹ ಫೋನ್ ಅಪ್ಪ ಅಂದ್ರೆ ಅದು ಡೆಫಿನೆಟ್ಲಿ Poco X6 5G ಆಗೋದು ಗ್ಯಾರಂಟಿ. ಸೊ ನೀವು Poco ಇಷ್ಟಪಡ್ತಿದ್ದೀರ ಅಂತಂದ್ರೆ ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ 20,000 ರೂಪಾಯಿಗೆ ಆರಾಮಾಗಿ ನೀವು ಕೊಂಡ್ಕೋಬಹುದು. ಇನ್ನು ನೆಕ್ಸ್ಟ್ ನಂಬರ್ 2 ನಲ್ಲಿ ನಿಮಗೆ ಎರಡು ಆಪ್ಷನ್ ಆಗಿ ಕೊಡ್ತಾ ಇದ್ದೀನಿ. ಎಸ್, ಡೆಫಿನೆಟ್ಲಿ ಒಂದು ನಾನು ಈ Poco X6 ಅವರ ಅಣ್ಣ Redmi Note 13 5G ಅಂತ ಹಾಕಬಹುದು. ಎರಡನೇದಾಗಿ Realme 12 Plus 5G. ಆಲ್ಮೋಸ್ಟ್ ಎರಡು ಸೇಮ್ ಪ್ರೈಸ್ಗೆ ಲಾಂಚ್ ಆಗಿದೆ. Redmi Note 13 ಏನಿದೆ ಇದು ನಿಮಗೆ 18,000 ರೂಪಾಯಿ ಸಿಗುತ್ತೆ. ಇನ್ನು Realme 12 Plus ಇದು ಕೂಡ 17ರಿಂದ ಸಮಥಿಂಗ್ 19,000 ರೂಪಾಯಿ ಹತ್ರ ಏನೋ ಡಿಫ್ರೆಂಟ್ ವೇರಿಯಂಟ್ಸ್ ಅಲ್ಲಿ ಕಾಣಿಸ್ತಿದೆ. ಮೊದಲನೇದಾಗಿ Redmi Note 13 5G ನಲ್ಲಿ ನಿಮಗೆ 6.6 ಅಂತ ಫುಲ್ HD+ ಅದೇ AMOLED 120 Hz ಒಂದಿಗೆ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಮತ್ತು ಸಖತ್ತಾಗಿರುವಂತಹ ಡಿಸ್ಪ್ಲೇ ಕ್ವಾಲಿಟಿ ಇದೆ. ಜೊತೆಗೆ 5000 mAh ಬ್ಯಾಟರಿ ಒಂದಿಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ನಿಮಗೆ 628 ಮತ್ತು 8256GB ಅಂತ ಎರಡೆರಡು ವೇರಿಯಂಟ್ಸ್ ಗಳಿದೆ. ಜೊತೆಗೆ ಡೈಮೆನ್ಸಿಟಿ 6080 ಚಿಪ್ಸೆಟ್ ಒಂದಿಗೆ ಇದರಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಒಂದಿಗೆ 16 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಡೆಫಿನೆಟ್ಲಿ ನೀವು ವ್ಯಾಲ್ಯೂ ಫಾರ್ ಮನಿ ಮತ್ತು ರೆಡ್ಮಿ ಇಷ್ಟಪಡೋದ್ರಲ್ಲಿ ಸ್ಪೆಷಲಿ ಕ್ಯಾಮ್ರಾ, ಡಿಸ್ಪ್ಲೇ ಮತ್ತು ಇರುವಂತಹ ಪರ್ಫಾರ್ಮೆನ್ಸ್ ಸಲುವಾಗಿ ಸೊ ಕಣ್ ಮುಚ್ಕೊಂಡು ನೀವು 20ರಿಂದ 18,000 ರೂಪಾಯಿ ಬಜೆಟ್ ಅಲ್ಲಿ ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಇನ್ ರಿಯಲ್ಮಿ ಇಷ್ಟಪಡ್ತಿದ್ದೀರ ಅಂದ್ರೆ 12 Plus ನ ಕೂಡ ನೀವು ಕೊಂಡ್ಕೋಬಹುದು. ಸೇಮ್ ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಶನ್ ಹತ್ರ ಅದೇ ಲೆವೆಲ್ಗೆ ಕಾಂಪಿಟೇಷನ್ ಇದೆ. ಹಾಗಾದ್ರೆ ನಮ್ಮ ಲಿಸ್ಟ್ ಇರುವಂತಹ ನಂಬರ್ 1 ಫೋನ್ ಕೂಡ ಎರಡು ಆಪ್ಷನ್ ಆಗಿ
ಉಳ್ಕೊಂಡಿತ್ತು. ನಥಿಂಗ್ ಫೋನ್ 2A ಕೂಡ ಬರ್ತಿತ್ತು, ಬಟ್ ಅದನ್ನ ಸ್ವಲ್ಪ ಮೇಲೆ ಎತ್ತಿಟ್ಟಿದ್ವಿ. ಅದನ್ನ ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಂಬರ್ 1 ಅಲ್ಲಿ ಲಿಸ್ಟ್ ಮಾತಾಡುವಂಥ ಸ್ಮಾರ್ಟ್ ಫೋನ್ ಅದು ಐಕ್ಯೂ Z9. ಈ ಸ್ಮಾರ್ಟ್ ಫೋನ್ ನಿಮಗೆ ₹20,000 ಆನ್ಲೈನ್ ಸಿಗ್ತಾ ಇದೆ. ಇದರಲ್ಲಿ 6.6 ಇರುವಂತಹ ಫುಲ್ HD+ AMOLED 120 ರಿಫ್ರೆಶ್ ಇರುವಂತಹ ಡಿಸ್ಪ್ಲೇ ಜೊತೆಗೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಬೇಕಿದ್ದು ಗುರು. ಇದೊಂದೇ ಮಿಸ್ಸಿಂಗ್ ಇದೆ. ಇದನ್ನ ಬಿಟ್ಟರೆ 2 ಮೆಗಾ ಪಿಕ್ಸೆಲ್ ಯಾವುದೋ ಪೋರ್ಟ್ರೇಟ್ ಸೆನ್ಸರ್ನ ಕೊಡ್ತಿದ್ದಾರೆ. 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಜೊತೆಗೆ 5000 mAh ಬ್ಯಾಟರಿಯೊಂದಿಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಮತ್ತು 8/128 ಮತ್ತು ನಿಮಗೆ ಇದರಲ್ಲಿ 256GB ವೇರಿಯಂಟ್ ಕೂಡ ಅವೈಲೇಬಲ್ ಇದೆ. ಮತ್ತು ಔಟ್ ಆಫ್ ದ ಬಾಕ್ಸ್ Android 14 ಒಂದಿಗೆ ಇದರಲ್ಲಿ Dimensity 7200 ಚಿಪ್ಸೆಟ್ ಇದೆ. ಸೊ ಡೆಫಿನೆಟ್ಲಿ ಗೇಮಿಂಗ್ಗೋಸ್ಕರ ಕ್ಯಾಮ್ರಾ ಆಪ್ಷನ್ ಅಂದ್ರೆ ಸೆಕೆಂಡ್ ಇಟ್ಬಿಟ್ಟು ಡಿಸ್ಪ್ಲೇ ಉಳಿದಂತ ಓವರ್ ಆಲ್ ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಹುಡುಕ್ತೀರ ಅಂತಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್. ಹಾಗಾದ್ರೆ ಏನಕ್ಕಪ್ಪ ನಥಿಂಗ್ ಫೋನ್ 2A ಕೂಡ ₹20,000 ಲಾಂಚ್ ಆಗಿ ಮತ್ತೆ ಇದಕ್ಕೆ ನಮ್ಮ ನಂಬರ್ 1 ಅಲ್ಲಿ ಬರಲಿಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ಎಸ್, ಈ ಸ್ಮಾರ್ಟ್ ಫೋನ್ ಆಫೀಸಿಯಲ್ ಆಗಿ ಲಾಂಚ್ ಏನಾಯ್ತು ಅವಾಗ ₹20,000 ಲಾಂಚ್ ಆಯ್ತು. ಬಟ್ ಇವಾಗ ಈ ಫಸ್ಟ್ ಸೇಲ್ ಆದ ಸೆಕೆಂಡ್ ಸೇಲ್ ಆದ ತಕ್ಷಣ ಈ ಸ್ಮಾರ್ಟ್ ಫೋನ್ಗೆ ₹23,000 ₹24,000 ಕೊಡಬೇಕಂತೆ. ಸೊ ದಟ್ಸ್ ವೈ ನಾವು ಈ ಸ್ಮಾರ್ಟ್ ಫೋನ್ ನಮ್ಮ ಟಾಪ್ 5 ಲಿಸ್ಟ್ ಅಲ್ಲಿ ಹಾಕೊಂಡಿರ್ಲಿಲ್ಲ. ಬಟ್ ಸ್ಟಿಲ್ ನಿಮಗೆ ಈ ಸ್ಮಾರ್ಟ್ ಫೋನ್ ಆಫರ್ ಒಂದಿಗೆ ಹತ್ತಿರ 21,500 ಸಿಗ್ತಿದೆ ಅಂದ್ರೆ ಕೂಡ ಡೆಫಿನೆಟ್ಲಿ ಕಣ್ಮುಚ್ಕೊಂಡು ಹೋಗ್ಬೋದು. ನಾನು ಈ ಸ್ಮಾರ್ಟ್ ಫೋನ್ ಬಗ್ಗೆ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಬಗ್ಗೆ ಆದಷ್ಟು ಬೇಗ ರಿವ್ಯೂ ತೊಗೊಂಡು ಬರ್ತಿದ್ದೀನಿ. ಸೊ ನಿಮ್ಗೆ ಏನು ಅನ್ಸುತ್ತೆ ಈ ಟಾಪ್ 5 ಲಿಸ್ಟ್ ಇರುವಂಥ ನಾವಾದರೂ ಇನ್ನೊಂದು ಒಳ್ಳೆ ಸ್ಮಾರ್ಟ್ ಫೋನ್ ಮಿಸ್ ಮಾಡಿದೀವಪ್ಪ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನೀವು ಯಾವ ಸ್ಮಾರ್ಟ್ ಫೋನ್ಗೆ ವೇಟ್ ಮಾಡ್ತಿದ್ದೀರಾ, ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಕೂಡ ಕಮೆಂಟ್ ಮಾಡಿ. ಸೇನಂತೆ ಮುಂದೆ ನೆಕ್ಸ್ಟ್ ಒನ್. ನಮಸ್ಕಾರ.